ಎಲ್ರಿಗೂ ನಮಸ್ಕಾರ. ನನಗೆ ಮಾವಿನ ಹಣ್ಣನ್ನು ಅಂಗಡಿಯಿಂದ ತಂದು ತಿಂದಿದ್ದು ಗೊತ್ತೇ ಇಲ್ಲ. ನಮ್ಮ ತೋಟದಲ್ಲೇ 3-4 ಮರ ಅಷ್ಟೇ ಇದ್ದರೂ ಸೀಸನ್ನಲ್ಲಿ ಯಾವುದಾದ್ರೂ ಒಂದು ಮರದಲ್ಲಿ ನಮಗೆ ಬೇಕಾಗುವಷ್ಟು ಹಣ್ಣು ಆರಾಮಾಗಿ ಸಿಗುತ್ತೆ. ಇದು ಮಲ್ಲಿಕ ಮಾವು. ಯಾವುದೇ ಕೆಮಿಕಲ್ಸ್ನ ಬಳಸದೆ ಮರದಲ್ಲೇ ಹಣ್ಣಾಗಿರೋದು. ಅಂಗಡಿಲಿ ಸಿಗೋ ಹಣ್ಣಿಗೂ ಈ ಹಣ್ಣಿಗೂ ರುಚಿಲಿ ತುಂಬಾ ವ್ಯತ್ಯಾಸ ಇದೆ. ಕೀಳ್ತಾ ಕೆಳಗೆ ಬಿದ್ದು ಏಟಾಗಬಾರ್ದು ಅಂತ ಈ ಥರ ಚೀಲ ಕಟ್ಟಿ ಕೊಯ್ತಾರೆ. ಆಗ ಅದರೊಳಗಡೆ ಸೇಫಾಗಿ ಹಣ್ಣು ಬೀಳುತ್ತೆ ಅಂತ. ಒಬ್ಬರು ಕೀಳ್ತಾ ಇದ್ರೆ ನಾನು ಅದನ್ನು ಸೇಫಾಗಿ ಹಿಡಿಯೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದೀನಿ. ಈ ಥರ ತೋಟದಲ್ಲಿ ಹಣ್ಣು ಕಿತ್ತು ಹಿಡಿಯೋದ್ರಲ್ಲಿ ತುಂಬಾ ಮಜಾ ಸಿಗತ್ತೆ. ಮತ್ತು ಇದನ್ನೆಲ್ಲ ಅನುಭವಿಸೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂತಲೂ ಅನಿಸುತ್ತೆ. ಕೊನೆಗೂ ಒಂದು ಐಡಿಯಾ ಸಿಕ್ಕಿ ಈ ಥರ ಗೋಣಿ ಚೀಲದಲ್ಲಿ ಹಿಡಿತಾ ಇದ್ದೀವಿ. ಇದನ್ನು ತಿಂದ ಮೇಲೆ ಅನಿಸುತ್ತೆ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಯಾಕೆ ಕರೀತಾರೆ ಅಂತ. ರುಚಿ ಮಾತ್ರ ಅದ್ಭುತ. ಇದನ್ನೆಲ್ಲ ಕೊಯ್ಯೋದಕ್ಕೆ ಕಷ್ಟ ಆದರೂ ಒಂಥರ ಸಂತೋಷ ಕೊಡೋ ಕೆಲಸ. ಅಂತೂ ಇಂತೂ ಹಣ್ಣು ಕಾಯಿ ಅಂತ ಯಾವುದನ್ನು ಬಿಡದೆ ಎಲ್ಲ ಕಿತ್ತು ಪೂರ್ತಿ ಮರನ ಬೋಳಿಸ್ಬಿಟ್ವಿ. ಹೇಗಿತ್ತು ಇವತ್ತಿನ ದಿನ?